ಸರ್ ಒಳ್ಳೆಯದೇ ಸರ್. ನಮ್ಮ ಗಾಡಿ 15 ದಿನ ಆಗಿತ್ತು ನಿಂತೋಗಿ, ಇಂಜನ್ ರಿಪೇರಿ ಅದಕ್ಕೆ ಸಹಾಯ ಆಯಿತು. ಏನೋ ಸ್ವಲ್ಪ ಫೀಸ್ಗಳಿಗೆ ಅದಕ್ಕೆ ಇದಕ್ಕೆ ಸಹಾಯ ಆಯಿತು. ನಮ್ಮ ಮನೆ ರೇಷನ್ನು ಅದು ಸ್ವಲ್ಪ ಸಹಾಯ ಆಯಿತು ಸರ್. 35 ವರ್ಷದಿಂದ ಓಡಿಸ್ತಾಯಿದ್ದೀನಿ ಸರ್. ಸ್ವಂತ ಸರ್, ಇವಾಗ ಸ್ವಂತ ಮಾಡ್ಕೊಂಡಿರೋದು. ಸುಮಾರಾಗಿದೆ ಸರ್. ಇವಾಗೆಲ್ಲ ಫ್ರೀ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ಸರ್ ಅವ್ರು ಹಿಂಗೆ ಇದೇ ಥರ ನಡ್ಕೊಂಡೋದ್ರೆ ಒಳ್ಳೆ ಸರ್. ಏನೋ ಒಳ್ಳೆ ಅವರ ಅಭಿಪ್ರಾಯ ಎಲ್ಲ ಕೇಳ್ಕೊಂಡು ಮಾಡ್ತಾವ್ರೆ. ನಮ್ಗೆ ಸಂತೋಷ ಸರ್. ಇನ್ನೂ ಕೊಡಬೇಕು ಅಂತ ಆಸೆ ಸರ್. ಸಂತೋಷ ಸರ್. ಚಿಕ್ಕಬಳ್ಳಾಪುರದಲ್ಲಿ ಆಂಬುಲೆನ್ಸ್ ಕರುವಿತ್ತು, ಇವಾಗ ಆಂಬುಲೆನ್ಸ್ ಕರುವಿಲ್ಲದ ಆಗೋಯ್ತು. ಏನೋ ಫೋನ್ ನೋಡಿದ್ರೆ ಬರ್ತಾರೆ ಸರ್ ಅಂತ ಸರ್. ಆಂಧ್ರದಲ್ಲಿ ಮುಖ್ಯಮಂತ್ರಿ ಅವರ MLA ಅವರಲ್ಲ, ಆ ಥರ ನಡ್ಕೊಳ್ತಾವ್ರೆ ಸರ್ ಇವರು. ಮನೆಗೆ ಹೋಗಿ ಆಂಬುಲೆನ್ಸ್ ಸಂತೋಷ ಸರ್. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಸರ್. ಜನಗಳನ್ನ ಹಿಡ್ಕೊಬೇಕು ಶಾಸಕರು. ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಒಳ್ಳೆ ಇದು ಮಾಡಬೇಕು. ಮಕ್ಕಳಿಗೆ ಇನ್ನೂ ಸ್ವಲ್ಪ ವರ್ಷ ಕೊಟ್ಟರೆ ಅವ್ರ ಫೀಸ್ಗಳು ಅವು ಸ್ವಲ್ಪ ಅನುಕೂಲ ಆಗ್ತೈತೆ ಸರ್. ಬೇರೆ ರಾಜಕಾರಣಿಗಳು ನಾವು ಹೋಗಿಲ್ಲ, ಇವ್ರ ಹತ್ರ ಹೋಗಿದ್ದು ನಮ್ಗೆ ಅನುಕೂಲ ಆಗಿದೆ ಸರ್. ಚಿಕ್ಕಬಳ್ಳಾಪುರ್ಗೆ ಆಗ್ತಾಯಿದೆ ಸರ್ ಎಲ್ಲ. ಏನೋ ಅವು ಅನುಕೂಲ ಆಗ್ತಾಯಿದೆ. ಫಸ್ಟು ಆಂಬುಲೆನ್ಸ್ ಇರಲಿಲ್ಲ, ಅದು ಅನುಕೂಲ ಆಯಿತು. ಮಕ್ಕಳಿಗೆ ಕೆಲವರು ಫೀಸ್ಗಳು ಕಟ್ಟಾಗಿ ಹೋಗ್ತಾ ಇರಲ್ಲ, ದುಡಿಬೇಕು. 30 ರೂಪಾಯಿ ದುಡ್ದು ಸಾಯಂಕಾಲ 300 ರೂಪಾಯಿ ಎತ್ಕೊಂಡು ಹೋಗ್ತಾಯಿದ್ದ. ಗ್ಯಾಸು ಅದೆಲ್ಲ ಹಾಕಿ ಸ್ವಲ್ಪ ಇಂಪ್ರೂವ್ ಆಯಿತು ಸರ್. ಅವ್ರು 5 ವರ್ಷ ಹಿಂಗೆ ಮಾಡಿದ್ರೆ 25 ವರ್ಷ ಅವರೇ ಇರ್ತಾರೆ ಸರ್. ಏನೋ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಸರ್. ನೀವು ಅವರೇ ತಿಳ್ಕೊಂಡು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಸರ್.